ತಳಿಸಂದ್ರದಲ್ಲಿ ಬಿಡಿಎನಿಂದ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. 2 ದಿನಗಳು ಈ ಒತ್ತುವರಿ ತೆರವು ಕಾರ್ಯವನ್ನ ಮಾಡಿದ್ರು. ಏಕಾಏಕಿ ಮನೆಯನ್ನ ಉರುಳಿಸಿದ್ರು ಅಧಿಕಾರಿಗಳು. ಈಗ ಅವರಿಗೊಂದು ರೀತಿಯಲ್ಲಿ ಡವಾಡವ. ತೆರವು ಮಾಡಿದಂತಹ ಜಾಗದ ಬಗ್ಗೆ ಈಗ ಒಂದಷ್ಟು ವಿಕಲಾಟಗಳು ಶುರುವಾಗಿದೆ. ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಮನೆಯನ್ನ ಉರುಳಿಸಿದ್ರು, ಆದ್ರೆ ಆ ಮನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಜೊತೆಗೆ ಏಕಾಏಕಿಯಾಗಿ ಈ ರೀತಿ ಮಾಡಿದ್ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರಕ್ಕೆ ಎಲ್ಲಾ ದಾಖಲೆಯನ್ನ ನೀಡಲು ನಿವಾಸಿಗಳು ಸಜ್ಜಾಗಿದ್ದಾರೆ. ಸ್ಥಳೀಯರ ವಿಶ್ವಾಸವನ್ನ ನೋಡಿ ಕಂಗಾಲಾಗಿರುವಂತಹ ಬಿಡಿಎ ಅಧಿಕಾರಿಗಳು ನಮ್ಮ ಜಾಗ ಅಂತ ತೆರವು ಮಾಡಿದ್ದ ಬಿಡಿಎಗೆ ಗೊಂದಲ ಉಂಟಾಗ್ತಾ ಇದೆ. ಉಳಿದಿರುವ ತೆರವು ಕಾರ್ಯಕ್ಕೆ ಬ್ರೇಕ್ ಹಾಕಿರುವಂತಹ ಬಿಡಿಎ ಅಧಿಕಾರಿಗಳು ನಿವಾಸಿಗಳನ್ನ ಮನವೊಲಿಸಲು ಬಿಡಿಎ ಅಧಿಕಾರಿಗಳು ಇದೀಗ ಮುಂದಾಗಿದ್ದಾರೆ. ತಾತ್ಕಾಲಿಕ ಶೆಡ್ ನಿರ್ಮಾಣದ ಬಗ್ಗೆ ಈಗ ಒಂದು ಚರ್ಚೆ ಶುರುವಾಗ್ತಾ ಇದೆ. ಉಳಿದಿರುವಂತಹ ತೆರವು ಕಾರ್ಯಕ್ಕೆ ಈಗ ಸದ್ಯಕ್ಕೆ ಬಿಡಿಎ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ನಿವಾಸಿಗಳನ್ನ ಮನವೊಲಿಸಬೇಕು ಒಂದ್ ಕಡೆ, ಅದಕ್ಕೀಗ ಮುಂದಾಗಿದ್ದಾರೆ. ತಾತ್ಕಾಲಿಕವಾಗಿ ಶೆಡ್ ನಿರ್ಮಾಣದ ಬಗ್ಗೆ ಶುರುವಾಗಿದೆ ಈ ಒಂದು ಚರ್ಚೆ. ಸರ್ಕಾರಕ್ಕೆ ಎಲ್ಲ ದಾಖಲೆ ನೀಡಲು ನಿವಾಸಿಗಳು ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಎಲ್ಲ ದಾಖಲೆಗಳನ್ನ ಸಲ್ಲಿಸಲಿಕ್ಕೆ ಅಲ್ಲಿರುವಂತಹ ನಿವಾಸಿಗಳು ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಈಗಾಗಲೇ ಬಿಡಿಎ ಅಧಿಕಾರಿಗಳು 2 ದಿನದಿಂದ ನಿರಂತರವಾಗಿ ಒತ್ತುವರಿ ತೆರವನ್ನ ಮಾಡಲಾಗ್ತಾ ಇತ್ತು. ಮತ್ತೊಂದು ಕಡೆ ನಿವಾಸಿಗಳು ಕೂಡ ಅವರನ್ನು ಮನವೊಲಿಸಬೇಕು, ಅಲ್ಲಿರುವಂತಹ ಶೆಡ್ಗಳನ್ನ ತೆರವು ಮಾಡಬೇಕು. ಸದ್ಯಕ್ಕೆ ಬಿಡಿಎ ಅಧಿಕಾರಿಗಳು ಈಗ ಒಂದು ರೀತಿಯಾಗಿ ಬ್ರೇಕ್ ಅನ್ನ ಹಾಕಿದ್ದಾರೆ. ಅಲ್ಲಿರುವಂತಹ ನಿವಾಸಿಗಳು ಏನು ಅಗತ್ಯ ದಾಖಲೆಗಳನ್ನ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. 32ಕ್ಕೂ ಹೆಚ್ಚು ಮನೆಗಳನ್ನ ಈಗಾಗಲೇ ತಳಿಸಂದ್ರದಲ್ಲಿ ತೆರವು ಮಾಡಲಾಗಿದೆ. ಈಗ ಸದ್ಯಕ್ಕೆ ಇವತ್ತು ಈ ತೆರವು ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ. ತಳಿಸಂದ್ರದಲ್ಲಿ ಬಿಡಿಎನಿಂದ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. 2 ದಿನಗಳು ಈ ಒತ್ತುವರಿ ತೆರವು ಕಾರ್ಯವನ್ನ ಮಾಡಿದ್ರು. ಏಕಾಏಕಿ ಮನೆಯನ್ನ ಉರುಳಿಸಿದ್ರು ಅಧಿಕಾರಿಗಳು. ಈಗ ಅವರಿಗೊಂದು ರೀತಿಯಲ್ಲಿ ಡವಾಡವ. ತೆರವು ಮಾಡಿದಂತಹ ಜಾಗದ ಬಗ್ಗೆ ಈಗ ಒಂದಷ್ಟು ವಿಕಲಾಟಗಳು ಶುರುವಾಗಿದೆ. ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಮನೆಯನ್ನ ಉರುಳಿಸಿದ್ರು, ಆದ್ರೆ ಆ ಮನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಜೊತೆಗೆ ಏಕಾಏಕಿಯಾಗಿ ಈ ರೀತಿ ಮಾಡಿದ್ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರಕ್ಕೆ ಎಲ್ಲಾ ದಾಖಲೆಯನ್ನ ನೀಡಲು ನಿವಾಸಿಗಳು ಸಜ್ಜಾಗಿದ್ದಾರೆ. ಸ್ಥಳೀಯರ ವಿಶ್ವಾಸವನ್ನ ನೋಡಿ ಕಂಗಾಲಾಗಿರುವಂತಹ ಬಿಡಿಎ ಅಧಿಕಾರಿಗಳು ನಮ್ಮ ಜಾಗ ಅಂತ ತೆರವು ಮಾಡಿದ್ದ ಬಿಡಿಎಗೆ ಗೊಂದಲ ಉಂಟಾಗ್ತಾ ಇದೆ. ಉಳಿದಿರುವ ತೆರವು ಕಾರ್ಯಕ್ಕೆ ಬ್ರೇಕ್ ಹಾಕಿರುವಂತಹ ಬಿಡಿಎ ಅಧಿಕಾರಿಗಳು ನಿವಾಸಿಗಳನ್ನ ಮನವೊಲಿಸಲು ಬಿಡಿಎ ಅಧಿಕಾರಿಗಳು ಇದೀಗ ಮುಂದಾಗಿದ್ದಾರೆ. ತಾತ್ಕಾಲಿಕ ಶೆಡ್ ನಿರ್ಮಾಣದ ಬಗ್ಗೆ ಈಗ ಒಂದು ಚರ್ಚೆ ಶುರುವಾಗ್ತಾ ಇದೆ. ಉಳಿದಿರುವಂತಹ ತೆರವು ಕಾರ್ಯಕ್ಕೆ ಈಗ ಸದ್ಯಕ್ಕೆ ಬಿಡಿಎ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ನಿವಾಸಿಗಳನ್ನ ಮನವೊಲಿಸಬೇಕು ಒಂದ್ ಕಡೆ, ಅದಕ್ಕೀಗ ಮುಂದಾಗಿದ್ದಾರೆ. ತಾತ್ಕಾಲಿಕವಾಗಿ ಶೆಡ್ ನಿರ್ಮಾಣದ ಬಗ್ಗೆ ಶುರುವಾಗಿದೆ ಈ ಒಂದು ಚರ್ಚೆ. ಸರ್ಕಾರಕ್ಕೆ ಎಲ್ಲ ದಾಖಲೆ ನೀಡಲು ನಿವಾಸಿಗಳು ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಎಲ್ಲ ದಾಖಲೆಗಳನ್ನ ಸಲ್ಲಿಸಲಿಕ್ಕೆ ಅಲ್ಲಿರುವಂತಹ ನಿವಾಸಿಗಳು ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಈಗಾಗಲೇ ಬಿಡಿಎ ಅಧಿಕಾರಿಗಳು 2 ದಿನದಿಂದ ನಿರಂತರವಾಗಿ ಒತ್ತುವರಿ ತೆರವನ್ನ ಮಾಡಲಾಗ್ತಾ ಇತ್ತು. ಮತ್ತೊಂದು ಕಡೆ ನಿವಾಸಿಗಳು ಕೂಡ ಅವರನ್ನು ಮನವೊಲಿಸಬೇಕು, ಅಲ್ಲಿರುವಂತಹ ಶೆಡ್ಗಳನ್ನ ತೆರವು ಮಾಡಬೇಕು. ಸದ್ಯಕ್ಕೆ ಬಿಡಿಎ ಅಧಿಕಾರಿಗಳು ಈಗ ಒಂದು ರೀತಿಯಾಗಿ ಬ್ರೇಕ್ ಅನ್ನ ಹಾಕಿದ್ದಾರೆ. ಅಲ್ಲಿರುವಂತಹ ನಿವಾಸಿಗಳು ಏನು ಅಗತ್ಯ ದಾಖಲೆಗಳನ್ನ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. 32ಕ್ಕೂ ಹೆಚ್ಚು ಮನೆಗಳನ್ನ ಈಗಾಗಲೇ ತಳಿಸಂದ್ರದಲ್ಲಿ ತೆರವು ಮಾಡಲಾಗಿದೆ. ಈಗ ಸದ್ಯಕ್ಕೆ ಇವತ್ತು ಈ ತೆರವು ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ. ತಳಿಸಂದ್ರದಲ್ಲಿ ಬಿಡಿಎನಿಂದ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. 2 ದಿನಗಳು
ಈ ಒತ್ತುವರಿ ತೆರವು ಕಾರ್ಯವನ್ನ ಮಾಡಿದ್ರು. ಏಕಾಏಕಿ ಮನೆಯನ್ನ ಉರುಳಿಸಿದ್ರು ಅಧಿಕಾರಿಗಳು. ಈಗ ಅವರಿಗೊಂದು ರೀತಿಯಲ್ಲಿ ಡವಾಡವ. ತೆರವು ಮಾಡಿದಂತಹ ಜಾಗದ ಬಗ್ಗೆ ಈಗ ಒಂದಷ್ಟು ವಿಕಲಾಟಗಳು ಶುರುವಾಗಿದೆ. ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಮನೆಯನ್ನ ಉರುಳಿಸಿದ್ರು, ಆದ್ರೆ ಆ ಮನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಜೊತೆಗೆ ಏಕಾಏಕಿಯಾಗಿ ಈ ರೀತಿ ಮಾಡಿದ್ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರಕ್ಕೆ ಎಲ್ಲಾ ದಾಖಲೆಯನ್ನ ನೀಡಲು ನಿವಾಸಿಗಳು ಸಜ್ಜಾಗಿದ್ದಾರೆ. ಸ್ಥಳೀಯರ ವಿಶ್ವಾಸವನ್ನ ನೋಡಿ ಕಂಗಾಲಾಗಿರುವಂತಹ ಬಿಡಿಎ ಅಧಿಕಾರಿಗಳು ನಮ್ಮ ಜಾಗ ಅಂತ ತೆರವು ಮಾಡಿದ್ದ ಬಿಡಿಎಗೆ ಗೊಂದಲ ಉಂಟಾಗ್ತಾ ಇದೆ. ಉಳಿದಿರುವ ತೆರವು ಕಾರ್ಯಕ್ಕೆ ಬ್ರೇಕ್ ಹಾಕಿರುವಂತಹ ಬಿಡಿಎ ಅಧಿಕಾರಿಗಳು ನಿವಾಸಿಗಳನ್ನ ಮನವೊಲಿಸಲು ಬಿಡಿಎ ಅಧಿಕಾರಿಗಳು ಇದೀಗ ಮುಂದಾಗಿದ್ದಾರೆ. ತಾತ್ಕಾಲಿಕ ಶೆಡ್ ನಿರ್ಮಾಣದ ಬಗ್ಗೆ ಈಗ ಒಂದು ಚರ್ಚೆ ಶುರುವಾಗ್ತಾ ಇದೆ. ಉಳಿದಿರುವಂತಹ ತೆರವು ಕಾರ್ಯಕ್ಕೆ ಈಗ ಸದ್ಯಕ್ಕೆ ಬಿಡಿಎ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ನಿವಾಸಿಗಳನ್ನ ಮನವೊಲಿಸಬೇಕು ಒಂದ್ ಕಡೆ, ಅದಕ್ಕೀಗ ಮುಂದಾಗಿದ್ದಾರೆ. ತಾತ್ಕಾಲಿಕವಾಗಿ ಶೆಡ್ ನಿರ್ಮಾಣದ ಬಗ್ಗೆ ಶುರುವಾಗಿದೆ ಈ ಒಂದು ಚರ್ಚೆ. ಸರ್ಕಾರಕ್ಕೆ ಎಲ್ಲ ದಾಖಲೆ ನೀಡಲು ನಿವಾಸಿಗಳು ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಎಲ್ಲ ದಾಖಲೆಗಳನ್ನ ಸಲ್ಲಿಸಲಿಕ್ಕೆ ಅಲ್ಲಿರುವಂತಹ ನಿವಾಸಿಗಳು ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಈಗಾಗಲೇ ಬಿಡಿಎ ಅಧಿಕಾರಿಗಳು 2 ದಿನದಿಂದ ನಿರಂತರವಾಗಿ ಒತ್ತುವರಿ ತೆರವನ್ನ ಮಾಡಲಾಗ್ತಾ ಇತ್ತು. ಮತ್ತೊಂದು ಕಡೆ ನಿವಾಸಿಗಳು ಕೂಡ ಅವರನ್ನು ಮನವೊಲಿಸಬೇಕು, ಅಲ್ಲಿರುವಂತಹ ಶೆಡ್ಗಳನ್ನ ತೆರವು ಮಾಡಬೇಕು. ಸದ್ಯಕ್ಕೆ ಬಿಡಿಎ ಅಧಿಕಾರಿಗಳು ಈಗ ಒಂದು ರೀತಿಯಾಗಿ ಬ್ರೇಕ್ ಅನ್ನ ಹಾಕಿದ್ದಾರೆ. ಅಲ್ಲಿರುವಂತಹ ನಿವಾಸಿಗಳು ಏನು ಅಗತ್ಯ ದಾಖಲೆಗಳನ್ನ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. 32ಕ್ಕೂ ಹೆಚ್ಚು ಮನೆಗಳನ್ನ ಈಗಾಗಲೇ ತಡಿಸಂದ್ರದಲ್ಲಿ ತೆರವು ಮಾಡಲಾಗಿದೆ. ಈಗ ಸದ್ಯಕ್ಕೆ ಇವತ್ತು ಈ ತೆರವು ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ. ತಡಿಸಂದ್ರದಲ್ಲಿ ಬಿಡಿಎನಿಂದ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. 2 ದಿನಗಳು ಈ ಒತ್ತುವರಿ ತೆರವು ಕಾರ್ಯವನ್ನ ಮಾಡಿದ್ರು. ಏಕಾಏಕಿ ಮನೆಯನ್ನ ಉರುಳಿಸಿದ್ರು ಅಧಿಕಾರಿಗಳು. ಈಗ ಅವರಿಗೊಂದು ರೀತಿಯಲ್ಲಿ ಡವಾಡವ. ತೆರವು ಮಾಡಿದಂತಹ ಜಾಗದ ಬಗ್ಗೆ ಈಗ ಒಂದಷ್ಟು ವಿಕಲಾಟಗಳು ಶುರುವಾಗಿದೆ. ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಮನೆಯನ್ನ ಉರುಳಿಸಿದ್ರು, ಆದ್ರೆ ಆ ಮನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಜೊತೆಗೆ ಏಕಾಏಕಿಯಾಗಿ ಈ ರೀತಿ ಮಾಡಿದ್ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರಕ್ಕೆ ಎಲ್ಲಾ ದಾಖಲೆಯನ್ನ ನೀಡಲು ನಿವಾಸಿ